ಆರ್ಆರ್ ನಗರ ನಿವಾಸಿ ತಿಬ್ಬೇಗೌಡ ಪತ್ನಿ ಶಿಲ್ಪಾ ಗೌಡಗೆ ನೋಟಿಸ್ ಕೊಡಲಾಗಿದೆ. ಐಶ್ವರ್ಯ ವಂಚನೆ ಆರೋಪದಡಿಯಲ್ಲಿ ದೂರನ್ನ ನೀಡಿದ್ದಂತ ಶಿಲ್ಪಾ ವಂಚನೆ ಸಂಬಂಧ ದಾಖಲೆ ಹಾಗೆ ಸಾಕ್ಷ್ಯವನ್ನ ನೀಡಬೇಕು ಅನ್ನೋದಾಗಿ ನೋಟಿಸ್ ಅನ್ನ ಕೊಡಲಾಗಿದೆ. ಬೆಂಗಳೂರಿನ ಆರ್ಆರ್ ನಗರ ಠಾಣೆ ಪೊಲೀಸರಿಂದ ನೋಟಿಸ್ ಸರ್ವ್ ಮಾಡಲಾಗಿದೆ. ತನಿಖಾಧಿಕಾರಿಯ ಮುಂದೆ ದಾಖಲೆಯನ್ನ ಹಾಜರುಪಡಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ. 3.25 ಕೋಟಿ 430 ಗ್ರಾಂ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿದ್ದಾಳೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಇವರು. ಈ ಸಂಬಂಧ ಆರ್ಆರ್ ನಗರ ಠಾಣೆಗೆ ದೂರನ್ನ ನೀಡಿದ್ರು ಶಿಲ್ಪಾ ಗೌಡ. ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ಅನ್ನ ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಡಿಕೆ ಸುರೇಶ್ ಸಹೋದರಿ ಅಂತ ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದು, ಅನಂತರದಲ್ಲಿ ಫೋನ್ ಕಾಲ್ ನಲ್ಲಿ ಅವರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಇವೆಲ್ಲವನ್ನೂ ಕೂಡ ನಾವು ತೋರಿಸ್ತಾ ಇದ್ವಿ. ಇದೀಗ ಮೇಲಿಂದ ಮೇಲೆ ಎಫ್ಐಆರ್ ಗಳು ದಾಖಲಾಗ್ತಾ ಇದ್ದಾವೆ. ಆರ್ಆರ್ ನಗರ ನಿವಾಸಿ ತಿಬ್ಬೇಗೌಡ ಪತ್ನಿ ಶಿಲ್ಪಾ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಿದ್ರೆ ಅವರು ಐಶ್ವರ್ಯಳಿಂದ ನನಗೆ ವಂಚನೆ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಸಾಕ್ಷ್ಯಗಳನ್ನ ನೀಡಿ ಅಂತ ಇದೀಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತನಿಖಾಧಿಕಾರಿಯ ಮುಂದೆ ದಾಖಲೆಗಳನ್ನ ಹಾಜರುಪಡಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ 3.25 ಕೋಟಿ 430 ಗ್ರಾಂ ಚಿನ್ನಾಭರಣವನ್ನ ನನ್ನಿಂದ ಪಡೆದು ಆಕೆ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಅನ್ನೋದಾಗಿ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಆರ್ಆರ್ ನಗರ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ಇದಾಗಲೇ ಶಿಲ್ಪಾ ಗೌಡ. ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಈಗ ಸಾಕ್ಷ್ಯಗಳನ್ನ ಕೊಡಿ ಅನ್ನೋದಾಗಿ ಕೇಳ್ತಾ ಇದ್ದಾರೆ ಶಿಲ್ಪಾ ಗೌಡ ಅವರಿಗೆ. ಅದಕ್ಕಾಗಿ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದ್ದಾರೆ. ಇನ್ನು ತನಿಖೆ ಹೋಗ್ತಾ ಇದ್ದಾಗಿ ಎಷ್ಟು ವಿಚಾರಗಳು ಹೊರಬರುತ್ತೆ ಅನ್ನೋದೇ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. 2022ರಲ್ಲಿ ವ್ಯಾಪಾರದ ವಿಚಾರವಾಗಿ ಶಿಲ್ಪಾಗೆ ಐಶ್ವರ್ಯ ಗೌಡ ಪರಿಚಯ ಆಗುತ್ತೆ. ಗೋಲ್ಡ್ ಬಿಸ್ನೆಸ್, ಚಿಟ್ ಫಂಡ್ ವ್ಯವಹಾರವನ್ನ ಮಾಡ್ತೀನಿ ಅಂತ ಪರಿಚಯವನ್ನ ಮಾಡ್ಕೊಳ್ತಾಳೆ ಐಶ್ವರ್ಯ. ಇನ್ನು ರಿಯಲ್ ಎಸ್ಟೇಟ್, ವಿಲ್ಲಾ ನಿರ್ಮಾಣ ಮಾಡ್ತಿದ್ದೀನಿ ಅನ್ನೋದಾಗಿಯೂ ಕೂಡ ಶಿಲ್ಪಾ ಜೊತೆಗೆ ಸ್ನೇಹವನ್ನ ಬೆಳೆಸ್ಕೊಳ್ತಾಳೆ. 2022ರಿಂದ 2023ರವರೆಗೆ ಹಂತ ಹಂತವಾಗಿ ಹಣ ಚಿನ್ನಾಭರಣವನ್ನ ತಗೊಂಡು ಮೋಸ ಮಾಡಿರ್ತಾಳೆ. ಹಣ ಚಿನ್ನಾಭರಣವನ್ನ ವಾಪಸ್ ಕೇಳಿದ್ದಕ್ಕೆ ಮಾನ ಮರ್ಯಾದೆ ತೆಗೆದುಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾಳಂತೆ. ಈ ಸಂಬಂಧ ಇದೀಗ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಕೇವಲ ಚಿನ್ನದಲ್ಲಿ ಮೋಸ ಆಯಿತು ಅಂತ ಹೇಳಿದ್ರೆ ಅಲ್ಲ, ವಿಷಯ ತುಂಬಾ ಇದೆ.